ಪ್ರತಿ ವರ್ಷ ಯಾವಾಗಲೂ ಕೂಡ ನಮ್ಮ ಫಾರೆಸ್ಟ್ ಸರ್ವಿಸಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಮಕ್ಕಳಿಗೆ, ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಅನ್ನುವಂಥದ್ದು ಏರ್ಪಾಡಾಗ್ತಾ ಇರಲಿಲ್ಲ. ಸೊ ಆ ನಿಟ್ಟಿನಲ್ಲಿ ಫಾರೆಸ್ಟ್ ಸರ್ವಿಸ್ ಒಂದು ಆಲ್ ಇಂಡಿಯಾ ಸರ್ವಿಸ್ ನಮ್ಮ ಕರ್ನಾಟಕಕ್ಕೆ ಮೊದಲನೇ ರ್ಯಾಂಕನ್ನು ಶ್ರೀಯುತ ಬಸವರಾಜ್ ಕೆಂಪಡ್ ಅವರು ತಂದುಕೊಟ್ಟಿದ್ದಾರೆ. ಅದೇ ರೀತಿ ಅವ್ರ ಜೊತೆ ಮತ್ತೆ 10 ಜನ ಫಾರೆಸ್ಟ್ ಸರ್ವಿಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಅವರ ಸಾಧನೆಯನ್ನು ನಾವು ಸಂಭ್ರಮಿಸಬೇಕು. ಇದು ಕರ್ನಾಟಕದ ಹಳ್ಳಿಗಳಲ್ಲಿರ್ತಕ್ಕಂಥ ಯುವಜನತೆಗೆ ಇದು ಒಂದು ಏನು ಪ್ರೋತ್ಸಾಹ ಆಗಬೇಕು, ಸ್ಫೂರ್ತಿ ಆಗಬೇಕು. ಸಿವಿಲ್ ಸರ್ವಿಸಸ್ ಬಗ್ಗೆ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಅರಿವು ಮೂಡಬೇಕು ಅನ್ನುವಂತಹ ಒಂದು ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಇಂಡಿಯಾ ಫಾರ್ ಐಎಎಸ್ ಈ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಅರಣ್ಯ ಭವನದಲ್ಲಿ ಏನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಸಹಯೋಗದೊಂದಿಗೆ ಇವತ್ತು ಆಯೋಜನೆ ಮಾಡಿದ್ದೀವಿ. ಇದೀಗ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲ ಗಣ್ಯರನ್ನ, ಸಾಧಕರನ್ನ ಹಾಗೂ ಸಭಿಕರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ ಶ್ರೀ ಶ್ರೀನಿವಾಸ್ PC ಅವರು, ಸಹ ಸಂಸ್ಥಾಪಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆ. ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಫಾರ್ ಐಎಎಸ್ ಮೂಲಭೂತವಾಗಿ ಡಾಕ್ಟರ್ CS ಕೇದಾರ್ ಅವರ ಒಂದು ಕಲ್ಪನೆಯ ಕೂಸು. ಅದೇ ರೀತಿ ನಮ್ಮ ವೈಸ್ ಚೇರ್ಮನ್ ಆಗಿರ್ತಕ್ಕಂತಹ ಡಾಕ್ಟರ್ GN ಶ್ರೀಕಂಠಯ್ಯ ಅವರು ಭಾಳ ವರ್ಷಗಳಿಂದ ನಮ್ಮ ಮಕ್ಕಳು ಎಲ್ಲ ಡೆಲ್ಲಿಗೆ ಹೋಗ್ತಾರೆ, ಕರ್ನಾಟಕದಲ್ಲೇ ಒಂದು ಒಳ್ಳೆಯ ಸಿವಿಲ್ ಸರ್ವಿಸ್ ಅಕಾಡೆಮಿಯನ್ನು ಮಾಡಬೇಕು, ಬಡಬಗರು ಕೂಡ ಒಂದು ಕಡಿಮೆ ಶುಲ್ಕದಲ್ಲಿ ಒಂದು ಉನ್ನತ ಗುಣಮಟ್ಟದ ಮಾರ್ಗದರ್ಶನ ಪಡಿಬೇಕು ಅನ್ನುವಂತಹ ಇಬ್ಬರು ಸೀನಿಯರ್ ಬ್ಯೂರೋಕ್ರಾಟ್ಸ್ ಅವರ ಒಂದು ಅಭಿಲಾಷೆ ನಾವೆಲ್ಲ ಇವತ್ತು ಸೇರಿದ್ದೀವಿ. ಅತಿ ಮುಖ್ಯವಾಗಿ ಕರ್ನಾಟಕಕ್ಕೆ ಭಾರತೀಯ ಅರಣ್ಯ ಸೇವೆಯಲ್ಲಿ ಮೊದಲನೇ ರ್ಯಾಂಕ್ ಬಂದಿದ್ದಾರೆ. ನಮ್ಮ ಶ್ರೀಯುತ ಬಸವರಾಜ್ ಕೆಂಪಡ್ ಅವರು ನಮ್ಮೆಲ್ಲರಿಗೂ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿ ಅವರ ಸಹಪಾಠಿಗಳಾಗಿರ್ತಕ್ಕಂತಹ ಎಲ್ಲರೂ ಕೂಡ ಕರ್ನಾಟಕಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅವರೆಲ್ಲರನ್ನೂ ಕೂಡ ಇವತ್ತು ಅವರ ಸಾಧನೆಯನ್ನು ನಾವೆಲ್ಲ ಸಂಭ್ರಮಿಸಬೇಕು, ಅದು ಅರಣ್ಯ ಭವನದಲ್ಲೇ ಸಂಭ್ರಮಿಸಬೇಕು ಅನ್ನುವಂತಹ ಒಂದು ಕನಸು ನಮ್ಮ ಡಾಕ್ಟರ್ GN ಶ್ರೀಕಂಠಯ್ಯ ಅವ್ರದ್ದಾಗಿತ್ತು. ಅವರು ಒಂದು ಇನಿಷಿಯೇಟ್ ತಗೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಎಲ್ಲ ಸೀನಿಯರ್ ಬ್ಯೂರೋಕ್ರಾಟ್ಸ್, ಸಾಧಕರು, ಅವರ ಪೋಷಕರು, ಎಲ್ಲ ನಮ್ಮ ವಿದ್ಯಾರ್ಥಿ ಮಿತ್ರರು ಎಲ್ಲ ಬಂದಿದ್ದಾರೆ. ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂದರೆ 3 ಪ್ರಥಮಗಳು. ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಬಂದಿದೆ. ಮೇಡಮ್ ಕೂಡ ಫಸ್ಟ್ ಲೇಡಿ IFS ಆಫೀಸರ್. ಎಸ್. ಆ್ಯಂಡ್ ನಮ್ಮ ಅರಣ್ಯ ಭವನದಲ್ಲೂ ಕೂಡ ಮೊದಲನೇ ಬಾರಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸೊ ಹಾಗಾಗಿ ಈ ಕಾರ್ಯಕ್ರಮ ಬಹಳ ವಿಶೇಷ ಅನ್ನುವಂಥದ್ದು. ಈ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾಗಿರ್ತಕ್ಕಂತಹ ಶ್ರೀ ಈಶ್ವರ್ B ಖಂಡ್ರೆ ಅವರು ಆಗಮಿಸಬೇಕಾಗಿತ್ತು. ಬೇರೆ ಬೇರೆ ಕಾರಣಗಳಿಂದಾಗಿ ಬರ್ತೀನಿ, ಮಧ್ಯದಲ್ಲಿ ನೋಡೋಣ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿ ಇವತ್ತು ಗೆಸ್ಟ್ ಆಫ್ ಆನರ್ ಆಗಿರ್ತಕ್ಕಂತಹ ಡಾಕ್ಟರ್ ಮೀನಾಕ್ಷಿ ನೇಗಿ ಮೇಡಮ್, ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆ್ಯಂಡ್ ಹೆಡ್ ಆಫ್ ಫಾರೆಸ್ಟ್ ಫೋರ್ಸ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಅವರನ್ನು ನಾನು ಮತ್ತು ಡಾಕ್ಟರ್ GN ಶ್ರೀಕಂಠಯ್ಯ ಅವರು ಇಲ್ಲೇ ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ಬಹಳ ಖುಷಿಯಿಂದ, ಇಲ್ಲ ಶ್ರೀಕಂಠಯ್ಯನವರೇ, ಬೇರೆ ಎಲ್ಲ ಮಾಡ್ತೀರಿ, ನಮ್ಮ ಅರಣ್ಯ ಭವನದಲ್ಲೇ ಮಾಡೋಣ ಅಂಥೇಳಿ. ನಮ್ಮದು ಆಡಿಟೋರಿಯಂ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಚೆನ್ನಾಗಿದೆ, ಮತ್ತು ಮೇಲ್ಗಡೆಲ್ಲ ಊಟಕ್ಕೆ ಚೆನ್ನಾಗಿದೆ, ಇಲ್ಲೇ ಮಾಡೋಣ ಅಂಥೇಳಿ ಮೇಡಮ್ ಇನಿಷಿಯೇಟ್ ಮಾಡೋದ್ರಿಂದ ಇವತ್ತು ನಾವೆಲ್ಲ ಬಂದಿದ್ದೀವಿ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಭಾಳ ಸುಮಾರು ಮೋರ್ ದ್ಯಾನ್ 1 ಡಿಕೇಡ್ ನಮ್ಮ ಎಲ್ಲ ಇಂಡಿಯಾ ಫಾರ್ ಐಎಎಸ್ನ ಇನಿಷಿಯೇಟಿವ್ಸ್ಗೆ ಮಾಕ್ ಇಂಟರ್ವ್ಯೂ ಆಗ್ಬೋದು, ಫಾರೆಸ್ಟ್ ರಿಲೇಟೆಡ್ ಏನೇ ಗೈಡೆನ್ಸ್ ಆಗ್ಬೋದು, ನಮಗೆ ಶ್ರೀಯುತ ಶ್ರೀಧರ್ ಪುನ್ನತಿ ಸಾಹೇಬರು,
ಫಾರ್ಮರ್ PCC ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಅವರು ಯಾವತ್ತೂ ನಮ್ಮ ಜೊತೆಗಿದ್ದಾರೆ. ಪ್ರತಿ ವರ್ಷ ಸಾಟರ್ಡೆ ಸಂಡೇ ಏನೇ ಬಂದರೂ ಕೂಡ ಅವರನ್ನು ಫ್ರೀಯಾಗಿ ಇಡ್ಲಿಕ್ಕೆ ಬಿಡಲ್ಲ ನಾವು. ಸರ್ ಬಂದು ಯಂಗ್ಸ್ಟರ್ಸ್ಗೆ ಗೈಡ್ ಮಾಡ್ತಿರ್ತಾರೆ. ಇವತ್ತು ಕರ್ನಾಟಕ ಏನು ನಮ್ಮ ಭಾರತೀಯ ಅರಣ್ಯ ಸೇವೆ ಸಾಧಕರ ಒಂದು ಸಾಧನೆಯನ್ನು ಸಂಭ್ರಮಿಸ್ತಾ ಇದ್ದೀವಿ. ಅದಕ್ಕೆ ಇವತ್ತು ಅವರು ಸಾಕ್ಷಿಭೂತರಾಗಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ನಮ್ಮ ಡಾಕ್ಟರ್ KN ಮೂರ್ತಿ ಸರ್, ಈಗ ತಾನೇ ನಾನು ಎಂಟ್ರಾದಾಗ ಮಾತಾಡ್ತಾಯಿದ್ದೆ. ಶ್ರೀನಿವಾಸ್, ನಿಮ್ಮ ಸ್ನೇಹ 10 ವರ್ಷಕ್ಕೂ ಜಾಸ್ತಿ ಆಯ್ತಲ್ಲಪ್ಪ. ಪ್ರತಿ ವರ್ಷ ಫಾರೆಸ್ಟ್ ಸರ್ವಿಸ್ ಸ್ಟಾರ್ಟ್ ಆಗ್ತಾಯಿದೆ, ಮೈನ್ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ನಾನು ಸರಿಗೆ ಎಲ್ಲೂ ನೆಮ್ಮದಿಯಾಗಿರ್ಲಿಕ್ಕೆ ಬಿಡ್ತಾ ಇರಲಿಲ್ಲ ನಾನು. ಅವರು PPT ಮಾಡಿಕೊಂಡು ಕೋವಿಡಲ್ಲೆಲ್ಲ ಆನ್ಲೈನಲ್ಲಿ 10 ಸೆಷನ್ಗಳನ್ನು ಮಾಡಿದ್ದಾರೆ. ಎಲ್ಲ ಕರ್ನಾಟಕ ಫಾರೆಸ್ಟ್ರಿ ಆಗ್ಬೋದು, ಇಂಡಿಯನ್ ಫಾರೆಸ್ಟ್ರಿ ಆಗ್ಬೋದು, ಎಂಟೈರ್ ಫಾರೆಸ್ಟ್ ರಿಲೇಟೆಡ್ ಇಶ್ಯೂಸ್ನ ಭಾಳ ಪ್ಯಾಷನಿಂದ ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಭಾಳ ಸದಾಭಿಮಾನ ಇಟ್ಕೊಂಡು ಅವರು ನಮ್ಮ ಮಕ್ಕಳಿಗೆ ಗೈಡ್ ಮಾಡ್ತಾ ಬಂದಿದ್ದಾರೆ. ಇವರಿಬ್ಬರು ಮಾನ್ಯರು ಇಂಡಿಯಾ ಫಾರ್ IAS ಅಕಾಡೆಮಿಯ ಒಂದು ಫ್ಯಾಮಿಲಿ ಇದ್ದಾಗೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ನಮ್ಮ ಜೊತೆ ಇವತ್ತು ಶ್ರೀಯುತ ಕುಮಾರ್ ಪುಷ್ಕರ್ ಸರ್ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮತ್ತು ಒಂದು ಅಂದ ಬಂದಿದೆ, ಮೆರುಗು ಬಂದಿದೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೀನಿ. ನನ್ನಿಬ್ಬರು ಸ್ನೇಹಿತರು ಈ ಒಂದು ಇಂಡಿಯಾ ಫಾರ್ IAS ಅಕಾಡೆಮಿಯ ಸಂಸ್ಥಾಪನೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿರ್ತಕ್ಕಂಥ ಶ್ರೀಯುತ ನವೀನ್ ಮತ್ತು ನಯನ್ ಅವರು ಬೇರೆ ಬೇರೆ ಕಾರಣಗಳಿಂದ ತಕ್ಷಣ ಬರಲಿಕ್ಕಾಗಲಿಲ್ಲ. ಅವರು ಬೇರೆ ಎಜುಕೇಷನಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ತೊಡಗಿಸಿದ್ದಾರೆ. ಫಾರಿನ್ ಡೆಲಿಗೇಷನ್ಸ್ ಎಲ್ಲ ಅವರು ಬಂದಿದೆ. ಆ ಕೆಲಸ ಮುಗಿಸ್ಕೊಂಡು ಅವರು ಕೂಡ ಇನ್ನೇನೋ ಬರೋರಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಸೊ ಅತಿ ಮುಖ್ಯವಾಗಿ ನಾನು ದೆಹಲಿನಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಕೆಲಸ ಮಾಡುವಾಗ ಕ್ಯಾಬಿನೆಟ್ ಸೆಕ್ರೆಟರಿಯೇಟಲ್ಲಿ ಕೇದಾರ್ ಸರ್ ಇರ್ತಿದ್ರು. ಇಷ್ಟೊಂದು ಜನ ಮಕ್ಕಳು ಡೆಲ್ಲಿಗೆ ಬರ್ತಾರೆ ಶ್ರೀನಿವಾಸ್, ಇವರೆಲ್ಲ ಡೆಲ್ಲಿಗೆ ಬರ್ದಂಗೆ ತಡಿಯಪ್ಪ, ಏನಾದರೂ ಮಾಡಿ ನಮ್ಮ ಕರ್ನಾಟಕನೇ ಹಬ್ಬ ಆಗಬೇಕು, ನಮ್ಮದು ಒಳ್ಳೆ ವೆದರಲ್ಲಿ ಕಡಿಮೆ ಫೀಸಲ್ಲಿ ನಮ್ಮ ಮಕ್ಕಳು ಅಲ್ಲೇ ಕಲಿಬೇಕು, ಕನ್ನಡ ಲಿಟ್ರೇಚರ್ ಇಲ್ಲಿ ಡೆಲ್ಲಿನಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ. ಸೊ ನಮ್ಮ ಬೆಂಗಳೂರು ಯಾವುದಕ್ಕೂ ಕಡಿಮೆ ಇಲ್ಲ, ಬೆಂಗಳೂರೇ ಒಂದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹಬ್ಬ ಆಗಬೇಕು ಅಂತೇಳಿ ಕಳೆದ 3 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವ್ಯಸ್ತ ಏನು ಪ್ರೊಫೆಷನಲ್ ಲೈಫ್ ಜೊತೆಯಲ್ಲಿ ಸಾವಿರಾರು ಜನ ಮಕ್ಕಳಿಗೆ ಇವತ್ತು ಕೂಡ ಈ ಒಂದು ಇಳಿ ವಯಸ್ಸಿನಲ್ಲಿ ಅಂತ ಹೇಳಲಿಕ್ಕಾಗಲ್ಲ, ಅದಕ್ಕೆ ಕೋಪ ಆಗುತ್ತೆ. ಅವ್ರಿಗೆ ಇಳಿ ವಯಸ್ಸು ಅಂದರೆ ಕೋಪ ಆಗ್ತದೆ. 20 ವರ್ಷದ ಹರೆಯದ ಹುಡುಗನ ಥರ ಇವತ್ತು ಮಕ್ಕಳ ಜೊತೆ ಪ್ರತಿದಿನ ಗೈಡೆನ್ಸ್ ಮಾಡ್ತಾ ನಮ್ಮೊಂದಿಗೆ ಇದ್ದಾರೆ. ಇಂಡಿಯಾ ಫಾರ್ IAS ಅಕಾಡೆಮಿಯ ಚೇರ್ಮನ್, ಚೀಫ್ ಮೆಂಟರ್ ಡಾಕ್ಟರ್ CS ಕೇದಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೀನಿ. ಡಾಕ್ಟರ್ GN ಶ್ರೀಕಂಠಯ್ಯ ಸರ್ ನಮಗೆಲ್ಲ ರೀತಿಯಲ್ಲೂ ಬರೀ ಗೈಡೆನ್ಸೇ ಅಲ್ಲ, ಸರ್ವತೋಮುಖವಾಗಿ ಈವನ್ ಪ್ರತಿನಿತ್ಯ ನಮ್ಮ ಜೊತೆ ಅವರ ಮನೆ ಅಕಾಡೆಮಿಗೆ ಭಾಳ ಹತ್ತಿರದಲ್ಲಿದೆ. ಎಲ್ಲ ದೃಷ್ಟಿಯಿಂದಲೂ ಕೂಡ ಬೆನ್ನು ಕೊಟ್ಟು ನಮ್ಮೆಲ್ರಿಗೂ, ನಮ್ಮ ಒಟ್ಟು ತಂಡಕ್ಕೆ ಹೆಗಲು ಕೊಟ್ಟು ಶ್ರೀಕಂಠಯ್ಯ ಅವರು ನಿಂತಿದ್ದಾರೆ. ಅಕಾಡೆಮಿಕ್ಸ್ ಆಗ್ಬೋದು, ಅಡ್ಮಿನಿಸ್ಟ್ರೇಷನ್ ಆಗ್ಬೋದು, ಹಳ್ಳಿಗಾಡಿನಿಂದ ಬಡಬಗ್ರ ಮಕ್ಕಳನ್ನು ಸ್ಕಾಲರ್ಶಿಪ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಬರುವಂಥದ್ದು ಆಗ್ಬೋದು. ಅವರಿಗೆ ಭಾಳ ಪ್ಯಾಷನ್. ಮೊದಲೇ ಅವರು ಬ್ಯಾಂಕ್ ಆಫೀಸರ್ ಇದ್ದರಂತೆ. ಶ್ರೀನಿವಾಸ್, ನಾನು ಬ್ಯಾಂಕ್ ಆಫೀಸರ್ ಇದ್ಕೊಂಡು ಬಿಹಾರದಲ್ಲಿ ಆಮೇಲೆ IFS ಆದೆಪ್ಪ. ಮಕ್ಕಳು ಬೇರೆ ಬೇರೆ ಎಕ್ಸಾಮ್ಸ್ಗಳನ್ನೂ ಬರೀಬೇಕು, ಸಿವಿಲ್ ಸರ್ವಿಸು, ಫಾರೆಸ್ಟ್ ಜೊತೆಗೆ ಬ್ಯಾಂಕಿಂಗ್, ರೈಲ್ವೇಸ್, ಅದೇ ರೀತಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಇತರೆ ಸರ್ವಿಸ್ಗಳನ್ನೂ ಬರೀಬೇಕು ಅಂಥೇಳಿ ಮತ್ತೊಂದು ಇದರ ಸಿಸ್ಟರ್ ಕನ್ಸರ್ನ್ ಇಂಡಿಯಾ ಫಾರ್ IAS ನೇಜಾ ಅಂತೇಳಿ ಅಕಾಡೆಮಿನ ಮಾಡಿಸಿದ್ದಾರೆ. ಸಿವಿಲ್ ಸರ್ವಿಸ್ ಆಗಲಿಲ್ಲ ಅಂದರೆ ಬೇರೆ ಎಕ್ಸಾಮ್ಸನ್ನು ಬರೆದು ಏನಾದರೂ ಒಂದು ಕೈನಲ್ಲಿ ಸರ್ವಿಸ್ ಇಟ್ಕೋಬೇಕು ನಮ್ಮ ಮಕ್ಕಳು ಅಂತೇಳಿ ಕನಸನ್ನು ಕಂಡು ಅದನ್ನು ಕೂಡ ಸಶಕ್ತವಾಗಿ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ GN ಶ್ರೀಕಂಠಯ್ಯ ನಿವೃತ್ತ IFS ಅಧಿಕಾರಿಗಳಿದ್ದಾರೆ. ಇವತ್ತಿನ ಮೂಲ ಅರಣ್ಯ ಭವನಿಗೆ ನಾವೆಲ್ಲ ಬಂದು ಕೂತ್ಕೋಬೇಕಾದ್ರೆ ಅವರ ಕನಸು ಇದು. ಆಮೇಲೆ ಮೇಡಮ್ ಜೊತೆ ಬಂದು ಮಾತಾಡಿ ನಮ್ಮೆಲ್ಲರನ್ನೂ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ನನ್ನಿಬ್ಬರು ಸನ್ಮಿತ್ರರಾಗಿರ್ತಕ್ಕಂತಹ ಶ್ರೀಯುತ ಸಂದೀಪ್ ಇದ್ದಾರೆ, ಡೈರೆಕ್ಟರ್ ಇಂಡಿಯಾ ಫಾರ್ IAS ಅಡ್ಮಿನಿಸ್ಟ್ರೇಷನ್. ಅವರು ಕೂಡ ಇಲ್ಲೇ ಒಳಗಡೆನೋ ಬ್ಯುಸಿ ಇದ್ದಾರೆ. ಪ್ರಶಾಂತ್ ಇನ್ನೊಬ್ಬರು ಡೈರೆಕ್ಟರ್ ಅಡ್ಮಿನಿಸ್ಟ್ರೇಷನ್ ಅಲ್ಲ ಅಕಾಡೆಮಿಕ್ಸ್ ಅವರು.
ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ, ಬರಲಿಕ್ಕಾಗಲಿಲ್ಲ, ನಾಳೆ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಅತಿ ಮುಖ್ಯವಾಗಿ ಇವತ್ತು ಈ ಒಂದು ಏನು ಟ್ರೆಡಿಷನನ್ನು ನಾವು ಪ್ರಾರಂಭ ಮಾಡಿದ್ದೀವಿ, ಅರಣ್ಯ ಭವನದಲ್ಲೇ ನಮ್ಮ ಮಕ್ಕಳು ಒಂದು ಸಿಗ್ನಿಫಿಕೆಂಟ್ ಇರುತ್ತೆ, ಒಂದು ಏನು ಮೀನಿಂಗ್ಫುಲ್ ಇರುತ್ತೆ. ಇಲ್ಲಿ ನಮ್ಮ ಮಕ್ಕಳನ್ನು ಸನ್ಮಾನಿಸೋದ್ರಿಂದ ಇಡೀ ಕರ್ನಾಟಕವನ್ನು ನಾವು ಸನ್ಮಾನ ಮಾಡಬೇಕು ಅಂತ ಕೆಲವು ಮಿತ್ರರು, ಸರ್ ಸಿವಿಲ್ ಸರ್ವಿಸ್ಗೆ ಮಾತ್ರ ಸನ್ಮಾನ ನಡೆಯುತ್ತೆ, ನಮ್ಮ ಫಾರೆಸ್ಟ್ನವರೆಲ್ಲ ನೀವು ಮರ್ತುಬಿಟ್ಟಿದ್ದೀರಿ ಅಂತೇಳಿ. ಸೊ ಈ ಒಂದು ಪರಂಪರೆ, ಈ ಒಂದು ಟ್ರೆಡಿಷನ್ ಮುಂದೂ ಕೂಡ ನಡ್ಕೊಂಡು ಹೋಗಲಿ ಅಂತೇಳಿ ನಾನು ಆಶಿಸ್ತಾ ನನ್ನ ಭಾಷಣವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಯ್ ಸರ್. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಕ್ಷಮಿಸಬೇಕು, ನಮ್ಮ ಫಾರ್ಮರ್ DGP ಕೇರಳ ಶ್ರೀಯುತ ಕೃಷ್ಣಮೂರ್ತಿ ಸರ್ ಈ ಸಭೆಗೆ ಬಂದಿದ್ದಾರೆ. ಈ ಸಭೆಯ ಒಂದು ಏನು ಕಾರ್ಯಕ್ರಮವನ್ನು ಅರ್ಥಪೂರ್ಣ ಆಗಿಸಿದ್ದಾರೆ. ಅದೇ ರೀತಿ ನಮ್ಮ ಸೀನಿಯರ್ ಬ್ಯೂರೋಕ್ರಾಟ್ಸ್ ಎಲ್ಲ ಜೊತೆಲಿದ್ದಾರೆ, ಪೋಷಕರಿದ್ದಾರೆ, ಮಾಧ್ಯಮದ ಸನ್ಮಿತ್ರರು, ಸ್ಟೂಡೆಂಟ್ಸ್, ಅದೇ ರೀತಿ ನಮ್ಮ ಫ್ಯಾಕಲ್ಟೀಸ್ ಎಲ್ಲ ತಂಡಕ್ಕೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.